ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆ 4:12ಕ್ಕೆ ಎದ್ದೆ. ಏನಕ್ಕೆ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಸಮೋಸ ಇತ್ತು ನೋಡಿ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಿ. ಎದ್ಬಿಟ್ಟು ಆಲೂಗಡ್ಡೆ ಎಲ್ಲ ಬೇಯಿಸೋಕೆ ಇಟ್ಬಿಟ್ಟು ಇವತ್ತು 80 ಸಮೋಸ ಇತ್ತು. ತುಂಬ ದಿನಗಳಾದಮೇಲೆ 80 ಸಮೋಸ ಬಂದಿದೆ. 25ರಿಂದ 50 ಆಯಿತು, 50ರಿಂದ ಇವಾಗ 80 ಆಗಿದೆ. ಡೈಲಿ ಇಲ್ಲ, ವೀಕ್ಲಿ 2 ಟೈಮ್ಸ್ ಹೇಳ್ತಾರೆ. ಇದೆಲ್ಲ ಸಮೋಸ ಇಟ್ಟು ಈವ್ನಿಂಗೆ ಹಿಂದಿನ ದಿನವೇ ಕಲಸಿಟ್ಕೊಂಡ್ಬಿಟ್ಟಿರ್ತೀನಿ ಫ್ರಿಜ್ಜಲ್ಲಿ. ನೋಡಿ ಯಾರಿಲ್ಲ, ಬೆಳಗಿನ ಜಾವ 4 ಗಂಟೆ ನಾನೇ ಎದ್ದಿರೋದು. ರೋಡಲ್ಲಿ ನಾನೇ ಎದ್ದಿರೋದು ಅನಿಸುತ್ತೆ. ಬೆಳಗ್ಗೆ ಎದ್ದು ಟೀಗೆ ಇಟ್ಬಿಟ್ಟು ನೀರೆಲ್ಲ ಆಚೆ ಕಡೆ ಎಲ್ಲ ನೀರು ಹಾಕ್ಬಿಟ್ಟು, ಡೈಲಿ ಅದೇ ನನ್ನ ಡೈಲಿ ರುಟೀನೇ ಅದು. ಡೈಲಿ ಎದ್ದಿದ ತಕ್ಷಣವೇ ಕಸ ಗುಡಿಸ್ಬಿಟ್ಟು ಡಸ್ಟ್ಬಿನ್ ಎಲ್ಲ ಆಚೆ ಇಟ್ಬಿಟ್ಟು ನೀರು ಹಾಕಿ, ಸ್ವಲ್ಪ ಪಾತ್ರೆ ಇತ್ತು, ಸ್ವಲ್ಪ ಪಾತ್ರೆ ತೊಳ್ಕೊಂಡು ಸ್ವಲ್ಪ ಟೀ ಕುಡಿಯೋಣ ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಬೇಕಲ್ವಾ, ಅದು ಸ್ವಲ್ಪ ಶುಗರ್ ಹಾಕ್ಕೊಂಡು ಕುಡಿತೀನಿ. ಶುಗರ್ ಲೆಸ್ ಇರೋದು ಕುಡಿಬೇಕು, ಶುಗರ್ ಇದೆ ನನಗೆ. ಸ್ವಲ್ಪ ಟೀ ಮಾಡಿಕೊಂಡೆ, ಕುಡಿಯೋಣ ಅಂತ. ಬನ್ನಿ ಎಲ್ಲ ಟೀ ಕುಡಿಯೋಣ. ಆಲೂಗಡ್ಡೆ ಬೇಯಿಸೋಕೆ ಒಂದು ಸೈಡ್ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ. ಬನ್ನಿ, ಅಲ್ಲಿ ಕುಕ್ಕರ್ ವಿಜಿಲ್ ಬರ್ಸೋದಕ್ಕೆ ಪಲ್ಯ ಮಾಡಿಟ್ಕೊಂಡ್ರೆ ಬೇರೆ ಕೆಲಸ ಮಾಡ್ಕೊಳ್ಬೋದಲ್ವಾ. ಪಲ್ಯ ಮಾಡ್ತಾ ಇದ್ದೀನಿ. ತೋರಿಸಿದ್ನಲ್ವ ನಾನು ಒಂದಿನ ಸಮೋಸೆಗೆ ಹೇಗೆ ಪಲ್ಯ ಮಾಡೋದಂತ. ಪಲ್ಯ ಎಲ್ಲ ಮಾಡಿ ಈವ್ನಿಂಗ್ ನೆನ್ನೆ ನೈಟ್ ತೊಳೆದಿರೋದು ಪಾತ್ರೆ ಎಲ್ಲ ಒರೆಸಿ ಎತ್ತಿಕ್ತಾ ಇದ್ದೀನಿ. ಎಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿರೋರು ತುಂಬ ಥ್ಯಾಂಕ್ಸ್. ನಿಜವಾಗ್ಲೂ ಹೇಳ್ತೀನಿ, ಮನಸ್ಸಿಂದ ಹೇಳ್ತೀನಿ. ನಿಮಗೆಲ್ಲ ನನ್ನ ರಾಮ, ನನ್ನ ಆಂಜನೇಯ ಸ್ವಾಮಿ, ನನ್ನ ಶಿವಸ್ವಾಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ನನಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ರು ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಪಲ್ಯ ಮಾಡೋಣ ಅಂತ ನೋಡಿ. ಇದು ಆಲೂಗಡ್ಡೆ ಬೇಯಿಸೋದಕ್ಕೇ 3/4 ಗಂಟೆ ಬೇಕು. 3/4 ಗಂಟೆ ಆದಮೇಲೆ ಅದು ವಿಜಿಲ್ ತೆಗಿಯೋದಕ್ಕೆ, ಅದೆಲ್ಲ ಹೋಗೋದಕ್ಕೆ, ಗಾಳಿ ಎಲ್ಲ ಹೋಗೋದಕ್ಕೆ ಮಿನಿಮಮ್ ಅರ್ಧ ಗಂಟೆ ಬೇಕು. ಅಷ್ಟರೊಳಗೆ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ಸೆಂಟ್ರಲ್ಲಿ. ಬೆಳಗ್ಗೆ ಚಳಿ ನೀರು ಮುಟ್ಟಕ್ಕಾಗಲ್ಲ, ಚಳಿಗಾಲ ಇರೋದಕ್ಕೆ ಮಾಡಲೇಬೇಕಲ್ವ. ಬೆಳಗ್ಗೆ ಎದ್ದು ಪಲ್ಯ ಎಲ್ಲ ಮಾಡಿ, ಆಲೂಗಡ್ಡೆ ಎಲ್ಲ ಬಿಡಿಸಿ ಪಲ್ಯ ಎಲ್ಲ ಮಾಡಿ ಕಷ್ಟಪಟ್ಟರೆ 600 ರೂಪಾಯಿ ಸಿಗುತ್ತೆ. ನನಗೆ 40 ಸಮೋಸ ಹೇಳಿದ್ರು ಸ್ಕೂಲವರು. ಸ್ಕೂಲ್ಗಿತ್ತು ಆರ್ಡ್ರು. 40 ಸಮೋಸಕ್ಕೆ 600 ರೂಪಾಯಿ ಕೊಡ್ತಾರೆ. ನನ್ನ ಮಗನ ಸ್ಕೂಲ್ಗೆ ನಾನು ಸಮೋಸ ಕೊಡೋದು. ಆಮೇಲೆ ತೋರಿಸ್ತೀನಿ ನಾನು. ಇಲ್ಲಿ ಬೇರೆಯವ್ರಿಗೆಲ್ಲ ಕೊಡ್ತೀನಿ, ಅವ್ರಿಗೆ 50 ಸಮೋಸ ಕೊಡ್ತೀನಿ ಡೈಲಿ. ಅವ್ರಿಗೆ 500 ರೂಪಾಯಿ ಬರುತ್ತೆ. ಇದು ಸಪ್ರೇಟ್ ಬೆಳಗಿನ ಮಾಡಬೇಕು, ಯಾಕಂದ್ರೆ 10 ಗಂಟೆಗೆಲ್ಲ ಕ್ಯಾಂಟೀನ್ ಓಪನ್ ಆಗುತ್ತೆ. 10 ಗಂಟೆ ಒಳಗಡೆ ಕೊಟ್ಬಿಡ್ಬೇಕು, 9:45 10 ಗಂಟೆಗೆಲ್ಲ. ನೋಡಿ 80 ಸಮೋಸ ಅಲ್ವಾ, ಜಾಸ್ತಿ ಇತ್ತು ಪಲ್ಯ. 2 ರೌಂಡ್ ಬಿಸಿ ಮಾಡಬೇಕು, ಇದರಲ್ಲಿ ಆಗಲ್ಲ ಈ ಚಿಕ್ಕ ಬಾಣಲಿನಲ್ಲಿ. 2 ರೌಂಡ್ ಇರೋದಕ್ಕೆ ಸಪ್ರೇಟ್ ಮಾಡಿಕೊಂಡು 2 ಟೈಮ್ ಬಿಸಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಬಟಾಣಿ ಎಲ್ಲ ಹಾಕಿ ಮಾಡ್ತಾಯಿದ್ದೆ. ಬಟಾಣಿ ಎಲ್ಲ 250 ರೂಪಾಯಿ, 240 ರೂಪಾಯಿನ kg ಇರಬೇಕನ್ಸುತ್ತೆ. ಜಾಸ್ತಿ ಆಗಿದೆ ಇವಾಗ ರೇಟ್. ನಾನು ಬಟಾಣಿ ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ನೋಡಿ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿ ಫಸ್ಟ್ ಹಾಕಿರ್ತೀನಿ, ಮೇಲೆ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಹಾಕೋದು ಹೇಗಿದೆ ಅಂತ. ಒಂದು ರೌಂಡ್ ಆಯಿತು. ಇದು ಫಸ್ಟ್ ರೌಂಡ್ ಪಲ್ಯ ಬೇಯಿಸ್ತಾ ಇದ್ದೀನಿ, ಬಿಸಿ ಮಾಡ್ತಾ ಇದ್ದೀನಿ. ಒಂದು ಸೈಡು ಮಕ್ಕಳಿಗೆ ಫಸ್ಟೇ ಅಲ್ವಾ. ಇವತ್ತು ಕ್ರಿಸ್ಮಸ್ ಹಾಲಿಡೇ ಮುಗೀತು, ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ. ಒಂದು ಸೈಡು ಪಲ್ಯ ಬಿಸಿ ಮಾಡ್ತಾಯಿದ್ದೀನಿ, ಒಂದು ಸೈಡು ಪುಳಿಯೋಗರೆ ಮಾಡೋಣ ಅಂತ. ಬೇರೆ ಏನೂ ನನಗೆ ಟೈಮ್ ಇರಲ್ಲ ನನಗೆ, ಹಾಗಾಗಿ ಈಸಿ ಇರೋದೇ ಮಾಡಬೇಕು. ಆ ಟೈಮಲ್ಲಿ ಸ್ಕೂಲ್ ಇರೋ ಸಮೋಸ ಇರೋ ಟೈಮ್ನಲ್ಲಿ
ಬೇರೆ ಯಾವುದು ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನನಗಿದೆ ಕೆಲಸ. ಈಸಿ ಆಗುತ್ತೆ ಅಂತ ಪುಳಿಯೋಗರೆನೇ ಮಾಡ್ತಾಯಿದ್ದೀನಿ. ನಾನೇ ವಿಡಿಯೋ ಮಾಡ್ಕೊಬೇಕು ಬೆಳಗ್ಗೆ ಆಗಲಿ ಯಾವಾಗಲೇ ಆಗಲಿ. ನನ್ನ ಮಕ್ಕಳು ಅಡುಗೆ ಮಾಡುವಾಗ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಅವ್ರ ಮನೇಲಿದ್ದರೆ. ಬೇರೆ ಟೈಮ್ನಲ್ಲಿ ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ಎಡಿಟಿಂಗ್ ಮಾಡಿ ನಾನೇ ಎಲ್ಲ ಮಾಡಬೇಕು. ಮನೆ ಕೆಲಸ, ಸಮೋಸ, ಅಡುಗೆ, ಮಕ್ಕಳಿಗೆ ನಮ್ಮ ಯಜಮಾನ್ರ ಕೆಲಸ ಇಲ್ಲ. ಇವಾಗ ಧನುರ್ಮಾಸ ಅಲ್ವಾ, ಅವ್ರ ಮಕ್ಳಿಗೆ ಕರ್ಕೊಂಡೋಗೋದು ಬಿಡೋದು ಮಾಡ್ತಾರೆ. ಅವ್ರ ಕೆಲಸ ಸ್ಟಾರ್ಟ್ ಆದರೆ ನಾನೇ ಮಾಡಬೇಕೆಲ್ಲ. ತುಂಬ ಕಷ್ಟ ಆಗುತ್ತೆ ನೋಡಿ. 1 ರೌಂಡ್ ಪಲ್ಯ ಆಯಿತು, ಇನ್ನೊಂದು ರೌಂಡ್ ಬಿಸಿ ಮಾಡ್ತಾಯಿದ್ದೀನಿ. ಸ್ಮ್ಯಾಶ್ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡಿರ್ತೀನಿ, ಮತ್ತೆ ಸೆಕೆಂಡ್ ಟೈಮ್ ಮಾಡ್ತೀನಿ. ಏನಕ್ಕೆ ಅಂದರೆ ಆಲೂಗಡ್ಡೆ ಎಲ್ಲ ಉಂಡೆ ಉಂಡೆ ಆಗೇ ಇರುತ್ತೆ, ಗಟ್ಟಿ ಗಟ್ಟಿ ಇರುತ್ತಲ್ವ, ಅದೆಲ್ಲ ಬಾಯಿನಲ್ಲಿ ಸಿಕ್ಕಬಾರ್ದು ಅಂತ ನಾನು ಎಲ್ರಿಗೂ ಬಿಸಿನೇ ಮಾಡಿ ಕೊಡ್ತೀನಿ. ಯಾರಿಗೂ ಮಾಡಿಟ್ಟು ಕೊಡಲ್ಲ. ಮಾಡಿಬಿಟ್ಟು ಒಂದು 5-10 ನಿಮಿಷ ಬೇಕಾದರೆ ಇಟ್ಟಿಗೆ ಕೊಡ್ತೀನಿ ಹೊರ್ತು ಯಾರಿಗೂ ಮಾಡಿಟ್ಟು ತಣ್ಣಗಾದ್ಮೇಲೆ ಕೊಡಲ್ಲ. ಬಿಸಿ ಬಿಸಿಯಾಗಿರುತ್ತಲ್ಲ ಆವಾಗಲೇ ಕೊಟ್ಬಿಡ್ತೀನಿ ನೋಡಿ. ಉಪ್ಪು ಹುಳಿ ಎಲ್ಲ ನೋಡಿಬಿಟ್ಟೆ ಹಾಕ್ಬಿಟ್ಟು ಮತ್ತೆ ಕಮ್ಮಿ ಇದ್ದರೆ ಉಪ್ಪು ಹುಳಿ 2 ಹಾಕ್ತೀನಿ. ಮತ್ತೆ ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಬೆಳಗಿನ ಜಾವ 6 ಗಂಟೆ, 2 ಅವರ್ ಆಯ್ತು ಇಷ್ಟು ಕೆಲಸ ಮಾಡೋದಕ್ಕೆ. ತುಂಬ ಲಾಂಗ್ ವಿಡಿಯೋ ಇರುತ್ತೆ. ನಾನೆಲ್ಲ ಸ್ವಲ್ಪ ಸ್ಪ್ಲಿಟ್ ಮಾಡಿ ಎಷ್ಟು ಬೇಕೋ ಅಷ್ಟೇ ಸ್ಪೀಡ್ ಮಾಡಿಬಿಟ್ಟು ಮಾಡ್ತೀನಿ. ಯಾಕಂದ್ರೆ ತುಂಬ ಲಾಂಗ್ ಆದರೆ ತುಂಬ ಇದಾಗುತ್ತೆ, ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ನೋಡೋರ್ಗೂ ಬೋರ್ ಆಗುತ್ತೆ. ಇನ್ನೂ ಒಂದಿನ ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೀನಿ, ಎಷ್ಟು ಸಮೋಸ ಮಾಡ್ತೀನಿ, ಹೆಂಗೆ ಮಾಡೋದು ಸಮೋಸ ಅಂತೇಳಿ ನೋಡಿ. 80 ಸಮೋಸಾಗೆ ಇಷ್ಟಿದೆ ಪಲ್ಯ. ಸುಮ್ಮನೆ ಮಿಕ್ಸ್ ಮಾಡೋದು, ಆಫ್ ಬೇಯಿಸ್ಕೊಂಡು ಬಿಸಿ. ಬೆಳಗ್ಗೆ ಎದ್ದಿದೆ ಇದೇ ಕೆಲಸ ಆಗುತ್ತೆ. ನಾಷ್ಟ ಮಾಡೋ, ಮಕ್ಳು ಸ್ಕೂಲಿಗೆ ಬಿಡು, ಡೈಲಿ ಇದೇ ಕೆಲಸ. ಇನ್ನು ಮಕ್ಕಳು ಮುಖ ತೋರಿಸ್ಬೇಡ ಅಂತಾರೆ, ಅವರಂತೂ ಬರಲ್ಲ. ನನಗೆ ಫ್ರಂಟ್ ಸಪೋರ್ಟ್ ಅಂತ ಏನೂ ಇಲ್ಲ, ಡೈಲಿ ಇದೇ ಮಾಡಿ ಹಾಕೋಕ್ಕೆ ಇವಾಗ ಬೋರ್ ಆಗಿದೆ. ಯಾವಾಗಲಾದರೂ ಏನಾದರೂ ಫಂಕ್ಷನ್ ಇದ್ದರೆ ಇಲ್ಲ ಏನಾದರೂ ಇದ್ದರೆ ಮಾತ್ರ ಯಾವಾಗಲಾದರೂ ಒಂದಿನ ಹಾಕ್ತೀನಿ ಅಷ್ಟೇ. ಇನ್ನು ಮುಂದೆ ಲಾಂಗ್ ವಿಡಿಯೋ ಮಾಡಿ ಹಾಕೋದು ಬೇಡ ಅಂತ ಡೈಲಿ ಅದೇ ಸಮೋಸ ಮಾಡೋದು ಯಾರು ನೋಡ್ತಾರೆ ನೋಡಿ. ಸಮೋಸ ಮಾಡಿ ಎಲ್ಲ ಕೈಯೆಲ್ಲ ನೋವು ಬರುತ್ತೆ ನನಗೆ. ಯೂಟ್ಯೂಬಿಂದ ದುಡ್ಡು ಬಂದರೆ ಸಮೋಸ ಮಾಡೋದು ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ತುಂಬ ಗಟ್ಟಿ ಇರುತ್ತೆ ಇದೆಲ್ಲ, ಉದ್ದಿ ಹಾಕೋಷ್ಟೊತ್ತಿಗೆ ಅದೇ ನೋವು ಬರುತ್ತೆ, ಕೈ ಎಲ್ಲ ನೋವು ಬರುತ್ತೆ, ನರಗಳೆಲ್ಲ ನೋವು ಬರ್ತವೆ. ಕಷ್ಟ ಅನಿಸುತ್ತೆ ಒಂದೊಂದು ಟೈಮು. ಇದರ ಇಲ್ಲಿ ಕಾಸು ಬೇಕಲ್ವ, ಕಾಸಿಗೋಸ್ಕರ ಮಾಡಬೇಕಷ್ಟೇ. ಏನಾದರೂ ಮಾಡಬೇಕಲ್ವ. ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೆಲಸ ಮಾಡಿದ್ರೆ ಬೈತಾರೆ, ಅವ್ರು ಹೇಳ್ದಂಗೆ ಕೇಳಬೇಕು. ತುಂಬ ಕಷ್ಟಪಟ್ಟಿದ್ದೀನಿ ಹಿಂದೆ ಬೇರೆಯವ್ರ ಹತ್ರ ಎಲ್ಲ ಅನ್ನಿಸ್ಕೊಂಡು ಕೆಲಸ ಮಾಡಿ. ಅದಕ್ಕೆ ಓನಾಗಿ ಏನಾದರೂ ಮಾಡೋಣ ಅಂತ ನೋಡೋಣ, ದೇವ್ರು ಹೆಂಗಾಗುತ್ತೆ. ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾಡೋದು. ಇನ್ನು ಮುಂದೆ ಈ ಥರ ವಿಡಿಯೋಗಳು ಹಾಕಲ್ಲ, ಅಪರೂಪ. ಕುಕ್ಕಿಂಗ್ ವಿಡಿಯೋ ಹಾಕ್ತೀನಿ. ಎಲ್ಲ ನನಗೆ ಲೈಕ್ ಕೊಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಕಮೆಂಟ್ ಹಾಕಿ, ನನಗೂ ಗೊತ್ತಾಗುತ್ತೆ ಏನು ತಪ್ಪಿದೆ ಏನು ಸರಿ ಇದೆ ಅಂತ. ನೋಡಿದ್ದು ಶುಗರ್ಗೆ ಅಂತೇಳಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೋ ಬೆಳಗ್ಗೆ ಶುಗರ್ ಜಾಸ್ತಿ ಅನಿಸಿತ್ತು. ನುಗ್ಗೆ ಸೊಪ್ಪು, ಕರಿಬೇವು, ಆಮೇಲೆ ಮೆಂತ್ಯ ಸೊಪ್ಪು, ಮೆಂತ್ಯ ಕಾಳು ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಡೈಲಿ ಒಂದೊಂದು ಸ್ಪೂನು ಮಜ್ಜಿಗೆನಲ್ಲಿ ಹಾಕ್ಕೊಂಡು ಕುಡಿತೀನಿ. ಅದು ಮಿಕ್ಸ್ ಆಗಲ್ಲ ಅನ್ನುತ್ತೆ, ಕುಡಿಯುವಾಗ ಏನು ಅನಿಸಲ್ಲ, ಆದರೆ ಮೆಹಂದಿ ಸ್ಮೆಲ್ ಬರೋ ಥರ ಇರುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ, ಕುಡಿಲೇಬೇಕು. ಯಾಕೋ ಬೆಳಗ್ಗೆನೇ ನನಗೆ ಶುಗರ್ ಜಾಸ್ತಿ ಆಗಿದೆ ಅನ್ನಿಸ್ತು, ಕುಡಿಯೋಣ ಅಂತ ಕುಡಿತಾಯಿದ್ದೀನಿ.
1 ರೌಂಡ್ ಸಮೋಸ ಆಯಿತು. ಈಗ ಎಣ್ಣೆನಲ್ಲಿ ಹಾಕಬೇಕು. ಈ ಒಂದು ರೌಂಡಲ್ಲಿ 22ರಿಂದ 25 ಸಮೋಸ ಹಾಕ್ತೀನಿ. ಸ್ವಲ್ಪ ಸ್ಕೂಲವ್ರು 15 ರೂಪಾಯಿ ಕೊಡ್ತಾರೆ ನನಗೆ ಒಂದು ಸಮೋಸಾಗೆ. ದೊಡ್ಡದಾಗಿರುತ್ತೆ, ಒಂದು 20 ಆಗುತ್ತೆ ಅಷ್ಟೇ. ಸ್ವಲ್ಪ ಇವರೆಲ್ಲ 10 ರುಪೀಸ್ ಕೊಡ್ತಾರೆ ಬೇರೆಯವರೆಲ್ಲ. ಅದು ಹಾಕಿದ್ರೆ ಇದು 20 ಸಮೋಸ ಆಗುತ್ತೆ. ಅವ್ರದ್ದು ಬೇರೆಯವ್ರದ್ದೆಲ್ಲ ಹಾಕಿದ್ರೆ 20ರಿಂದ 25 ಹಾಕಿ ಮಾಡ್ತೀನಿ. 1 ರೌಂಡ್ಗೆ ಇಷ್ಟ ಆಗುತ್ತೆ. ಮಿನಿಮಮ್ ಅರ್ಧ ಗಂಟೆಯಿಂದ 40 ನಿಮಿಷ ಬೇಕು, 30ರಿಂದ 40 ನಿಮಿಷ. ನೋಡಿ ನನ್ನ ಮಗನೂ ಹೆಲ್ಪ್ ಮಾಡ್ತಾನೆ. ಸಮೋಸ ಕೊಟ್ಬಿಟ್ಟು ಹೋಗ್ತಾ ಇದ್ದಾನೆ ಸ್ಕೂಲ್ಗೆ. ಮಾಡ್ತಾರೆ, ಇಬ್ಬರು ಹೆಲ್ಪ್ ಮಾಡಿ ಕೊಟ್ಬಿಟ್ಟು ಸ್ಕೂಲ್ಗೆ ಹೋಗ್ತಾರೆ. ನಮ್ಮ ಯಜಮಾನ್ರ ಕೆಲಸ ಇಲ್ಲ, ಹಂಗಾಗಿ ಕರ್ಕೊಂಡು ಹೋಗ್ತಾರೆ. ಒಂದೊಂದು ಸತಿ ಮೈಯಲ್ಲಿ ದೆವ್ವ ಬಂದರೆ ಕರ್ಕೊಂಡು ಹೋಗಲ್ಲ, ಈಗ ತಿರುಗಿ ಕೂಡ ನೋಡಲ್ಲ. 1 ರೌಂಡ್ ಸಮೋಸ ಆಯಿತು. ನೋಡಿ 2ನೇ ರೌಂಡ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಅದು ರೆಡಿ ಆಗೋಷ್ಟೊತ್ತಿಗೆ ಅರ್ಧ ಗಂಟೆ ಒಳಗಡೆ, ಇದು ಕೂಡ ಅರ್ಧ ಗಂಟೆ ಒಳಗಡೆ ರೆಡಿ ಆಗಿಬಿಡುತ್ತೆ. ನನ್ನ ಟೈಮ್ ಯಾವಾಗಲೂ ಹಿಂಗೆ, ಗ್ಯಾಸ್ ಕರೆಕ್ಟ್ ಟೈಮಲ್ಲಿ ಸಿಲಿಂಡ್ರ್ ಖಾಲಿ ಆಗುತ್ತೆ. ಸ್ಕೂಲ್ದಿರೋ ಟೈಮ್ನಲ್ಲೇ ಖಾಲಿ ಆಗುತ್ತೆ. ಇದು ಒಂದು ಕಷ್ಟ. ಇದು ಒಂದೊಂದು ಟೈಮ್ ಆಟ ಆಡಿಸುತ್ತೆ ನನ್ನ. ಟೆನ್ಷನ್ ಮೇಲೆ ಟೆನ್ಷನ್ನು ನನಗೆ. ಬೆಳಗ್ಗೆ 4 ಗಂಟೆಗೆ ಇದು ಕೆಲಸ ಮಾಡಬೇಕು. ಅದ್ರಲ್ಲಿ ಗ್ಯಾಸ್ ಖಾಲಿ ಆಗೋಗ್ಬಿಟ್ರೆ ಇನ್ನೂ ಟೆನ್ಷನ್ನು. ನೋಡಿ ನನ್ನ ಮಗಳು ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ. ಅವಳೇನು ಇವತ್ತೇನು ಹೆಲ್ಪ್ ಮಾಡಿಕೊಟ್ಟಿಲ್ಲ. ನಾನು ಹೇಳ್ತಾ ಇದ್ರೆ ನನ್ನ ಗುರಾಯಿಸ್ತಾ ಇದ್ದಾಳೆ ಹಿಂದೆ ಕೂತ್ಕೊಂಡು. ಆಯಿತು, 2 ರೌಂಡ್ ಆಯಿತು. ಸ್ಕೂಲ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅವ್ರಿಗೆ ಇದೇ ಥರ ಕ್ಲೀನಾಗಿ ನೀಟಾಗಿ ಕೊಡಬೇಕು. ದೊಡ್ಡ ಸ್ಕೂಲು, ನಾನು ಸಮೋಸ ಕೊಡೋದು. ನನ್ನ ಮಗ ಅದೇ ಸ್ಕೂಲಲ್ಲಿ ಓದ್ತಾ ಇರೋದು. ನೀಟ್ ಆ್ಯಂಡ್ ಕ್ಲೀನಾಗಿರ್ಬೇಕಲ್ಲಿ. ನಾವು ಹೆಂಗೆಂಗೋ ಮಾಡಿಕೊಟ್ರೆ ಅವ್ರು ತೊಗೊಳ್ಳಲ್ಲ. ಗಲೀಜಾಗಿರ್ಬಾರ್ದು ಸ್ವಲ್ಪನೂ ಕೂಡ. ನೀಟಾಗಿ ಪ್ಯಾಕಿಂಗ್ ಎಲ್ಲ ನೀಟಾಗಿ ನೋಡ್ತಾರೆ. ಕೆಳಗಡೆ A4 ಶೀಟ್ ಎಲ್ಲ ಇಟ್ಬಿಟ್ಟು ನೀಟಾಗಿ ಕೊಡಿ ಅಂತಾರೆ. ನೋಡಿ ಆಯಿತು ಅವ್ರದ್ದು ಪ್ಯಾಕಿಂಗು. ಮತ್ತು ಬಾಕ್ಸಲ್ಲೆಲ್ಲ ಕೊಡೋಂಗಿಲ್ಲ, ಇದೇ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಕೊಡಬೇಕು. ನೀಟಾಗಿ ಎತ್ಕೊಂಡು ಹೋಗ್ಬೇಕು. ಬಿಲ್ ಕೊಡಬೇಕು ಅವ್ರಿಗೆ. ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಸ್ಕೂಲ್ ಕೊಡೋಕ್ಕೆ. ರೆಡಿ 9:45ಗೆಲ್ಲ ಮನೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು 1 ಟೈಮ್ ಸಿಲಿಂಡ್ರೆಲ್ಲ ಆಫ್ ಆಗಿದ್ದಾನೆ, ಲೈಟೆಲ್ಲ ಆಫ್ ಆಗಿದ್ದಾನೆ, ಎಲ್ಲ ನೋಡ್ಕೊಂಡು ಹೋಗ್ತೀನಿ ಇಲ್ಲೇ ಹೋದ್ರೂ. ಬೇಕ್ರಿ ಅವ್ರಿಗೆ ಡೈಲಿ ಬೆಳಗ್ಗೆ 15 ಕೊಡೋದು. 15 ಆಗಿರಲಿಲ್ಲ, ಒಂದು 9 ಆಗಿತ್ತು. ಮಧ್ಯಾಹ್ನ ಮೇಲೆ ಕೊಟ್ಟರಾಯ್ತು ಇನ್ನು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದು. ನೋಡಿ ಫೋನ್ ಮಾಡ್ತಾಯಿದ್ರು ಮ್ಯಾಮು. ಒಂದು ಸತಿ ಕನ್ಫರ್ಮ್ ಮಾಡ್ತಾರೆ ಅವರು, ಬರ್ತಾಯಿದ್ದೀರಾ ಅಂತ. ನೋಡಿ ನನ್ನ ತಂಗಿ ಹೇಳ್ತಾ ಇದ್ಲು, ಅವರು ರಿಯಾಕ್ಷನ್ ತೋರಿಸಿಲ್ಲ. ಅವ್ರ ಕ್ಯಾಮ್ರಾ ನೋಡಿದ ತಕ್ಷಣವೇ ನಗ್ತಾಯಿದ್ರು. ನನಗೂ ಏನೋ ಮುಜುಗರ ಅನಿಸುತ್ತೆ ರೋಡಲ್ಲೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹೋಗೋಕ್ಕೆ. ಸ್ವಲ್ಪ ಮಾಡ್ತೀನಿ ಇರೋದ್ರಲ್ಲಿ. ಬನ್ನಿ ನೀವು ನನ್ನ ಜೊತೆ ಬನ್ನಿ, ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಸ್ಕೂಲ್ಗೆ. ನನ್ನ ಮಗನ ಸ್ಕೂಲ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ, ನನಗೆ ಯಾರು ಲೈಕ್ ಕೊಟ್ಟಿದ್ದೀರೋ ಮನಸ್ಸಿಂದ ಹೇಳ್ತಾ ಇದ್ದೀನಿ. ತುಂಬ 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 ಥ್ಯಾಂಕ್ಸ್. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಏನು ಕೇಳಬೇಕು ಏನು ಹೇಳಬೇಕು ಗೊತ್ತಿಲ್ಲ, ಆದರೆ ಮಾತ್ರ ಮನಸ್ಸಿಂದ ಹೇಳ್ತೀನಿ. ನನಗೆ ಎಷ್ಟು ವ್ಯೂಸ್ ಬಂದಿದೆ, ನನಗೆ ಹತ್ತತ್ರ 500 ಹೋಗ್ತಾಯಿದೆ ಎಲ್ಲ ವ್ಯೂಸು ಸೇರಿಸಿ, ನನಗೆಲ್ಲ ವೀಡಿಯೋಸ್ದು. ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಮನಸ್ಸಿಂದ ಹೇಳ್ತೀನಿ. ನಂತರನೇ ನೀವು ಕೂಡ ವಿಡಿಯೋಗಳು ಮಾಡಿ ಹಾಕಿ, ನಿಮಗೂ ನಂತರನೇ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಬನ್ನಿ, ಫುಲ್ಲು ಲಾಂಗ್ ಇತ್ತು ವಿಡಿಯೋ, ನಾನು ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಸ್ಟಾಪ್ ಮಾಡಿ ಮಾಡ್ತಾಯಿದ್ದೀನಿ. ನನ್ನ ಮಗನ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ಎಷ್ಟು ದೊಡ್ಡ ಸ್ಕೂಲ್ ಇದೆ, ಹೇಗಿದೆ ಅಂತ. ಎಲ್ಲ ಅಫಿಷಿಯಲ್ ಇರೋ ಸ್ಕೂಲು, ತುಂಬ ಚೆನ್ನಾಗಿದೆ. ಎಷ್ಟು ಲಕ್ಷ ದುಡ್ಡು ತೊಗೋತಾರೆ.
ಚೆನ್ನಾಗಿ ಹೇಳ್ಕೊಡ್ತಾರೆ. ನನ್ನ ಮಗ ಓದೋದೇ ಇಲ್ಲ. ದಡ್ಡ ಅಂದರೆ ದಡ್ಡ ಇದ್ದಾನೆ ನೋಡಿ. ಇಲ್ಲೊಂದು ಗೇಟ್ ಇದೆ, ಫ್ರಂಟ್ ಒಂದು ಗೇಟ್ ಇದೆ, ಬ್ಯಾಕ್ ಒಂದು ಗೇಟ್ ಇದೆ, 3 ಗೇಟ್ ಇದೆ. ಅಷ್ಟು ದೊಡ್ಡ ಸ್ಕೂಲು. ಇಲ್ಲೆಲ್ಲ ಇರೋ ಗಾಡಿಗಳೆಲ್ಲ ನಿಮ್ಗೆ ಅದಕ್ಕೆ ತೋರಿಸ್ಬೇಕಂತ ರೈಟ್ ಸೈಡಲ್ಲಿ ಬಂದಿದ್ದೀನಿ. ಇಷ್ಟು ಗಾಡಿ ಇಲ್ಲಿಂದ ಹಿಡ್ದು ಆ ಸ್ಕೂಲಿಂದ ಹಿಡ್ದು ಆ ಡೆಡ್ ಎಂಡ್ ತನಕ ಅವ್ರ ಸ್ಕೂಲು ಟೀಚರ್ಸ್ದೇ ಇದೆ 2 ವೀಲರ್ಸ್ ಎಲ್ಲ. ನಿಮಗೆ ತೋರಿಸ್ಬೇಕಂತ ನಾನು ರೈಟ್ ಸೈಡಲ್ಲಿ ಇಂಡಿಕೇಟ್ರ್ ಹಾಕೊಂಡು ಬರ್ತಾ ಇದ್ದೀನಿ. ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ, ಫೋನ್ ಎತ್ಕೊಂಡು ಹೋಗ್ಬೋದು, ಕ್ಯಾಮ್ರಾ ಎಲ್ಲ ಆನ್ ಮಾಡ್ಕೊಂಡು ಹೋಗಂಗಿಲ್ಲ, ಅಷ್ಟು ಸ್ಟ್ರಿಕ್ಟ್ ಇದೆ. ನಾನು ಅವಾಗೂ ಕದ್ದು ಮುಚ್ಚಿ ಫೋನ್ ಎತ್ಕೊಂಡು ಹೋಗ್ಬಿಟ್ಟು ರೆಕಾರ್ಡಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಒಳಗಡೆ ಹೋದರೆ ಬ್ಯಾಡ್ಜ್ ಕೊಡ್ತಾರೆ, ಬ್ಯಾಡ್ಜ್ ತೊಗೊಂಡು ಹೋಗ್ಬೇಕು. ನಾನು ಸಮೋಸ ಕೊಡೋಕೆ ಹೋಗ್ತಾ ಇದ್ನಲ್ಲ, ಬ್ಯಾಡ್ಜ್ ಕೊಡ್ತಿದ್ದಾರೆ. ಏನಕ್ಕಾದ್ರೂ ಸ್ಕೂಲ್ದು ಏನಾದರೂ ಇತ್ತು ಅಂದರೆ ಎಂಟ್ರಿ ಮಾಡಿ ಎಷ್ಟು ಗಂಟೆಗೆ ಹೋಗ್ತೀವಿ, ಎಷ್ಟು ಗಂಟೆಗೆ ಬರ್ತೀವಿ ಎಲ್ಲ ಎಂಟ್ರಿ ಮಾಡಿ ಬ್ಯಾಡ್ಜ್ ಹಾಕಿ ಫೋಟೋ ತೆಗೆಸ್ಕೊಂಡು ಒಳಗಡೆ ಹೋಗಬೇಕು. 2 ಸೆಕ್ಯೂರಿಟಿ ಇರ್ತಾರೆ ಅದಕ್ಕೆ ಸ್ಕೂಲ್ನಲ್ಲಿ ನೋಡಿ. ಬ್ಯಾಕ್ ಗೇಟ್ ಅಲ್ಲೊಂದಿದೆ. ಎಲ್ಲ ಗೇಟಲ್ಲೂ ಮಕ್ಳಿಗೆ ಬಿಡ್ತಾರೆ. ಅಷ್ಟು 10,000 ಮಕ್ಕಳಿದ್ದಾರೆ ಸ್ಕೂಲ್ನಲ್ಲಿ. ಅಷ್ಟು ದೊಡ್ಡ ಸ್ಕೂಲ್ ಇದೆ. ನನ್ನ ಮಗನಿಗೆ ಈ ಥರ ಸ್ಕೂಲ್ ಸಿಕ್ಕಿರೋದೇ ನಮ್ಮ ಪುಣ್ಯ. ಬ್ಯಾಕ್ ಸೈಡಲ್ಲಿದೆ ಕ್ಯಾಂಟೀನು. ಇಲ್ಲೆಲ್ಲ ಅವರು ಓನಾಗಿ ಅಡುಗೆ ಮಾಡ್ತಾರೆ. ನನ್ನ ಸಮೋಸ ಮಾತ್ರ ಆಚೆಯಿಂದ ತರಿಸ್ತಾರೆ. ಬೇರೆ ಏನೋ ಸ್ನ್ಯಾಕ್ಸ್, ಪ್ಯಾಕಿಂಗ್ ಸ್ನ್ಯಾಕ್ಸ್ ಇದ್ದರೆ ಮಾತ್ರ ತರಿಸ್ತಾರೆ ಅಷ್ಟೇ. ಅವರೇ ತೊಗೊಂಡು ಬರ್ತಾರೆ. ನಾನು ಒಬ್ಬಳೇ ಸಮೋಸ ಕೊಡೋಕೆ ಒಳಗಡೆ ಬರೋದು. ಇದು ಕ್ಯಾಂಟೀನು. ಅವರು ದುಡ್ಡು ಕೊಟ್ಟಿರಲಿಲ್ಲ, ಕುತ್ಕೊಂಡಿದ್ದೆ, ಕುತ್ಕೊಳ್ಳಿ ಅಂತ ಹೇಳಿದ್ರು. ಕುತ್ಕೊಂಡಿದ್ದೀನಿ ನೋಡಿ. ಕ್ರಿಸ್ಮಸ್ಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸಿಂಪಲ್ಲಾಗಿ ಡೆಕೋರೇಷನ್ ನೋಡಿ. ಶಾರದೆ ಎಲ್ಲ ಇಟ್ಟಿದ್ದಾರೆ. ಔಟ್ಸೈಡ್ ತೋರಿಸ್ತೀನಿ ಬನ್ನಿ ನೋಡಿ. ಎಷ್ಟು ಜನ 10th CBSE ಸ್ಕೂಲ್ ಇದು. 10th ಎಷ್ಟು ಜನ ರ್ಯಾಂಕ್ ಬಂದಿದ್ದಾರೆ. ಎಲ್ಲರೂ ಕಾಂಗ್ರೆಸ್ ಹಾಕಿದ್ದಾರೆ ಎಲ್ಲ ಔಟ್ಸೈಡ್ ನೋಡಿ. ಇಷ್ಟು ದೊಡ್ಡದಿದೆ, ತುಂಬ ಲಾಂಗ್ ಇದೆ. ಸಮೋಸ ಎಲ್ಲ ಕೊಟ್ಬಿಟ್ಟು ಬಂದೆ. ಮನೆಗೆ ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನಾಷ್ಟ ತಿನ್ನೋಣ ಅಂತ ಹೊಟ್ಟೆ ಹಶ್ವಾಗ್ತಾಯಿತ್ತು. ಸ್ಕೂಲ್ ಹತ್ರ ಹೋಗಿ ಬರೋಕ್ಕೆ 10:30 ನನಗೆ. ಮನೇಲಿ ಬಂದು ನಾಷ್ಟ ತಿಂದು ಇವಾಗ ಕೆಲಸ ಸ್ಟಾರ್ಟ್. ನಂದು ರಿಯಲ್ ಕೆಲಸ. ಮನೆಯೆಲ್ಲ ಗುಡಿಸಿ ಒರೆಸಿ ಪಾತ್ರೆ ತೊಳ್ಕೊಂಡು ಬಟ್ಟೆ ಎಲ್ಲ ಒಗ್ದಾಕೊಂಡು. ನನ್ನ ಸ್ಕೂಲ್ ಸಮೋಸ ಇದ್ದರೆ ಇದೇ ಕೆಲಸ. ಡೈಲಿ ಇದೇ ಹಾಕಿದ್ರೆ ಯಾರು ನೋಡ್ತಾರಲ್ವ, ಅದಕ್ಕೆ ಹಾಕೋದು ಬೇಡ ಅಂತ ಇನ್ನು ಮುಂದೆ ಹಾಕಲ್ಲ. ಯಾವಾಗಲಾದರೂ ಒಂದಿನ ಹಾಕ್ತೀನಿ. ನಾನು ಕುಕ್ಕಿಂಗ್ ಎಲ್ಲ ಮಾಡ್ತೀನಲ್ಲ, ಅದು ಹಾಕ್ತೀನಿ. ಪ್ಲೀಸ್ ಎಲ್ಲ ಲೈಕ್ ಕೊಡಿ. ನನಗೆ ಏನಾದರೂ ಇದ್ದರೆ ಕಮೆಂಟಲ್ಲಿ ಹೇಳಿ ನೋಡಿ. ಮಧ್ಯಾಹ್ನಕ್ಕೆ ಸೆಕೆಂಡ್ ಟ್ರಿಪ್ ಮಾಡ್ತಾಯಿದ್ದೀನಿ. ಮತ್ತೆ ಸಮೋಸ 1 ರೌಂಡ್ ಆಯಿತು. ಸೆಕೆಂಡ್ ರೌಂಡ್ ಮತ್ತೆ ಮಾಡಬೇಕು. ಇವಾಗ ಮಾಡಿ ಮುಚ್ಚಿಕ್ತೀನಿ. ಫಸ್ಟ್ ರೌಂಡ್ಗೆ ನಾ ಸ್ನಾನ ಮಾಡಿಲ್ಲ, ಅಡುಗೆ ಮಾಡಿಲ್ಲ. ಡೈಲಿ ಇದೇ ಕೆಲಸ. ನನ್ನ ಮಧ್ಯಾಹ್ನ ಆದರೆ ಮಕ್ಕಳನ್ನ ಕರ್ಕೊಂಡು ಬರೋದು. ಯಾವಾಗಪ್ಪ ರೆಸ್ಟ್ ಸಿಗುತ್ತೆ ಅನಿಸ್ತಾ ಇರುತ್ತೆ. 2 ಸಿಸರಿಯನ್ನೇ ನನಗಾಗಿರೋದು. ತುಂಬ ಕೆಲಸ ಮಾಡಿದ್ರೆ ಬೆನ್ನು ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ. ಒಂದೊಂದು ಟೈಮ್ ಮಲ್ಕೊಳ್ಳೋಕೆ ಟೈಮ್ ಸಿಕ್ಕಲ್ಲ. ಕಷ್ಟಪಡ್ತಿದ್ದೀನಿ. ನೋಡೋಣ, ದೇವರು ಮುಂದೆ ಯಾವಾಗಲಾದರೂ ಒಳ್ಳೇದು ಮಾಡ್ಬೋದು ಅಂತ. ನಂಗೆ ವಾಕಿಂಗ್ ಮಾಡೋಕ್ಕೆ ಕೂಡ ಟೈಮ್ ಸಿಕ್ಕಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ಮನೆ ಒಳಗಡೆನೇ ವಾಕಿಂಗ್ ಮಾಡ್ತಾಯಿದ್ದೀನಿ. ಮಾಡಿದ್ರೆ ಇವಾಗ ಸ್ನಾನ ಮಾಡೋದು, ಇವಾಗ ಅಡುಗೆ ಮಾಡೋದು, ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು. ನನಗೆ ಇವಾಗ ನಾನು ವಾಕಿಂಗ್ ಮಾಡೋ ಟೈಮಲ್ಲಿ 2 ಗಂಟೆ ನನಗೆ. ಇವಾಗ ಸ್ನಾನ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಸಿಗುತ್ತೆ. ಮಕ್ಳಿಗೆ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕಲ್ವಾ. ಇಲ್ಲೇ ಮನೆಯಲ್ಲೇ ಒಳಗಡೆನೇ ವಾಕಿಂಗ್ ಮಾಡೋದು, ಎಲ್ಲೂ ಹೋಗಲ್ಲ. ಎಲ್ಲ ನನ್ನ